ಹಾಯ್ ಫ್ರೆಂಡ್ಸ್, ನಮಸ್ಕಾರ. KVM ಕ್ರಿಯೇಷನ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಒಂದು ಗರ್ಲ್ಫ್ರೆಂಡ್ನ ವಾಟ್ಸಪ್ ಮೆಸೇಜ್ ಅನ್ನೋದು ನಿಮ್ಮ ಒಂದು ಮೊಬೈಲ್ಗೆ ಬರುವ ಹಾಗೆ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ. ವಿಡಿಯೋವನ್ನು ಲೈಕ್ ಮಾಡಿಲ್ಲ ಅಂದರೆ ಈಗಲೇ ಲೈಕ್ ಮಾಡಿ. ಕನ್ನಡದಲ್ಲಿ ಟೆಕ್ನಾಲಜಿ ಹಾಗೂ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋವನ್ನು ಬಿಟ್ಟರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹೌದು ಸ್ನೇಹಿತರೆ, ನಿಮ್ಮ ಗರ್ಲ್ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಬಾಯ್ ಫ್ರೆಂಡ್ಸ್ ಆಗಿರ್ಬೋದು, ಅವರ ಒಂದು ವಾಟ್ಸಪ್ ಮೆಸೇಜ್ ಅನ್ನೋದು ನಿಮ್ಮ ಮೊಬೈಲ್ನಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ. ಅದಕ್ಕಾಗಿ ನಿಮಗೆ ಪ್ಲೇಸ್ಟೋರ್ ಒಂದು ಅಪ್ಲಿಕೇಶನ್ ಸಿಗುತ್ತೆ. ಆ ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಅದನ್ನು ಇನ್ಸ್ಟಾಲ್ ಮಾಡಿದ ತಕ್ಷಣ ಓಪನ್ ಮಾಡಿದ್ರೆ ನಿಮಗೆ ಈ ರೀತಿ ಬರ್ತಿಲ್ಲ ನೋಡ್ತಿರ್ಬೋದು. ನಂತರ ನಿಮಗೆ ಪರ್ಮಿಷನ್ ಕೇಳುತ್ತೆ, ಪರ್ಮಿಷನ್ ಕೊಟ್ಬಿಡಿ. ನಂತರ ನಿಮಗೆ ಗೆಸ್ಟ್ ಸ್ಟಾರ್ಟೆಡ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ. ನಂತರ ಇದಕ್ಕೆ ಒಂದು ಪರ್ಮಿಷನ್ ಕೊಡಬೇಕಾಗುತ್ತೆ, ಮತ್ತೆ ನೀವು ಪರ್ಮಿಷನ್ ಕೊಟ್ಬಿಡಿ. ಸ್ನೇಹಿತರೆ, ನೀವು ಓಪನ್ ಮಾಡಿದ್ರೆ ನಿಮಗೆ ಈ ರೀತಿ ಬರುತ್ತೆ. ನೀವು ನಿಮ್ಮ ಗರ್ಲ್ ಫ್ರೆಂಡ್ ವಾಟ್ಸಪ್ ಮೆಸೇಜ್ ನಿಮ್ಮ ಒಂದು ಮೊಬೈಲ್ ನೋಡ್ಬೇಕು ಅನ್ಕಂದ್ರೆ ನೀವು ವಾಟ್ಸಪ್ ಸ್ಕ್ಯಾನ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ತಿದ್ರೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಬರುತ್ತೆ. ಇಲ್ಲಿ ನೋಡ್ತಿರ್ಬೋದು. ಇಲ್ಲಿ ನಿಮಗೆ ಈ ರೀತಿ ಬಂದ ತಕ್ಷಣ ನೀವು ನಿಮ್ಮ ಒಂದು ಗರ್ಲ್ ಫ್ರೆಂಡ್ ಫೋನ್ ಅನ್ನೋದು 5 ಮಿನಿಟ್ಸ್ ತಗೋಬೇಕಾಗುತ್ತೆ. ಹಾಗಾದ್ರೆ ನಿಮಗೆ ಈ ವರ್ಕ್ ಅನ್ನೋದಾಗುತ್ತೆ. 5 ಮಿನಿಟ್ಸ್ ತಗೊಂಡ ತಕ್ಷಣ ಏನು ಮಾಡ್ಕೊಬೇಕಂದ್ರೆ ಸ್ನೇಹಿತರೆ, ನಿಮ್ಮ ಒಂದು ಗರ್ಲ್ ಫ್ರೆಂಡ್ ಮೊಬೈಲ್ನಲ್ಲಿ ನಿಮಗೆ ಈ ರೀತಿ ನಿಮಗೆ ಲಿಂಕ್ ಡಿವೈಸ್ ಅಂತ ಇರುತ್ತೆ. ಸೆಟ್ಟಿಂಗ್ನಲ್ಲಿ ನೋಡ್ತಿರ್ಬೋದು. ಮೇಲೆ ಅದು 3 ಡಾಟ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಲಿಂಕ್ ಡಿವೈಸ್ ಅಂತ ಬರುತ್ತೆ. ಇಲ್ಲಿ ಲಿಂಕ್ ಡಿವೈಸ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ನಿಮ್ಮ ಒಂದು ಮೊಬೈಲಲ್ಲಿ ಬಂದಿರುತ್ತಲ್ಲ ಸ್ಕ್ಯಾನರ್ ಅನ್ನೋದು, ಅದರ ನೀವು ಇದರಿಂದ ಸ್ಕ್ಯಾನ್ ಮಾಡಿದ ತಕ್ಷಣ ನಿಮಗೆ ಅವರ ಒಂದು ವಾಟ್ಸಪ್ ಅನ್ನೋದು ನಿಮಗೆ ಓಪನ್ ಆಗುತ್ತೆ. ಅಲ್ಲಿ ನೀವು ಅವರ ವಾಟ್ಸಪ್ ಮೆಸೇಜನ್ನು ನೀವು ನೋಡ್ಬೋದು ಸ್ನೇಹಿತರೆ. ಅವ್ರು ಯಾರು ಚಾಟ್ ಮಾಡ್ತಾರೆ, ಅವ್ರು ಯಾರ ಜೊತೆ ಮಾತನಾಡ್ತಾರೆ ಅಂತ ನೀವು ಇಲ್ಲಿ ತಿಳ್ಕೊಬೋದು ಸ್ನೇಹಿತರೆ. ಹಾಗೆ ಈ ವಿಡಿಯೋ ಸ್ನೇಹಿತರೆ ನಿಮಗೆ ಎಜುಕೇಷನ್ ಪರ್ಪಸ್ಗೆ ಆಗಿದ್ರೆ ನೀವು ಇಲ್ಲಿಗಲ್ ಥರ ಮಾತ್ರ ಬಳಸೋಕೆ ಹೋಗ್ಬೇಡಿ ಸ್ನೇಹಿತರೆ. ಓನ್ಲಿ ನಿಮಗೆ ಇನ್ಫಾರ್ಮೇಷನ್ಗಾಗಿ ನಾನು ಇದರ ಬಗ್ಗೆ ನಿಮಗೆ ಮಾಹಿತಿ ತಿಳಿಸೋಕ್ಕಾಗಿದ್ದೀನಿ. ಎರಡನೇ ಆಪ್ಷನ್ ಬಂದು ನೋಡ್ತಿರ್ಬೋದು, ವಾಲ್ ಚಾಟ್ ಆ್ಯಂಡ್ ಮೋಸ್ಟ್ ಯೂಸ್ ಅಂತ. ಇದು ನಿಮಗೆ ಪ್ರತಿಯೊಬ್ಬರು ಯೂಸ್ ಆಗುತ್ತೆ ಸ್ನೇಹಿತರೆ. ನೀವು ರಸ್ತೆಯಲ್ಲಿ ಹೋಗುವಾಗ ನಿಮಗೆ ಈ ಒಂದು ಫ್ಯೂಚರ್ ನಿಮಗೆ ಯೂಸ್ ಆಗುತ್ತೆ ಸ್ನೇಹಿತರೆ. ಹೇಗೆ ಯೂಸ್ ಆಗ್ತದೆ ಅಂದರೆ ಸ್ನೇಹಿತರೆ, ವಾಲ್ ಟು ಮಸ್ಟ್ ಚಾಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಬರುತ್ತೆ. ಇಲ್ಲಿ ನೀವು ಪರ್ಮಿಷನ್ ಕೊಡಬೇಕಾಗುತ್ತೆ, ಪರ್ಮಿಷನ್ ಕೊಟ್ಬಿಡಿ. ನಂತರ ಬ್ಯಾಕ್ ಬನ್ನಿ ಸ್ನೇಹಿತರೆ. ಬ್ಯಾಕ್ ಬಂದ ತಕ್ಷಣ ನಿಮಗೆ ನೋಡ್ತಿರ್ಬೋದು ವಾಲ್ ಚಾಟ್ ಅಂತ ಇರುತ್ತೆ, ಅಲ್ಲಿ ಆನ್ ಮಾಡ್ಕೊಳ್ಳಿ. ನಂತರ ಓಪನ್ ವಾಟ್ಸಪ್ ಅಂತ ಇರುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ತಿರ್ಬೋದು, ನೀವು ಓಪನ್ ಚಾಟ್ ಮಾಡಿದ ತಕ್ಷಣ ನೀವು ಯಾರ ಜೊತೆ ಚಾಟ್ ಮಾಡುವಾಗ ನಿಮಗೆ ಮುಂದೆ ರಸ್ತೆಯಲ್ಲಿ ನಿಮಗೆ ಏನು ಬರುತ್ತೆ ಏನಿಲ್ಲ ಅಂತ ನೀವು ಇಲ್ಲೇ ನೋಡ್ತಾ ಇರ್ಬೋದು. ಲೈವಲ್ಲಿ ನೋಡ್ತಿರ್ಬೋದು. ನೀವು ಚಾಟ್ ಮಾಡ್ತಾ ನೀವು ಮುಂದೆ ಏನು ಬರ್ತಿದೆ ಏನೇನಿಲ್ಲ ಅಂತ ನೀವು ನೋಡ್ಬೋದು ಸ್ನೇಹಿತರೆ. ನೀವು ವಾಟ್ಸಪ್ ಸ್ಟೇಟಸ್ ಸೇವರ್ ಅಂತ ಸ್ನೇಹಿತರೆ. ನೀವು ನಿಮ್ಮ ಒಂದು ಮೊಬೈಲಲ್ಲಿ ವಾಟ್ಸಪ್ಗಳನ್ನ ನೀವು ಸೇವ್ ಮಾಡ್ಕೋಬೋದು, ಅಂದರೆ ನೀವು ಡೌನ್ಲೋಡ್ ಮಾಡ್ಕೋಬೋದು. ನಿಮಗೆ ರೀಸೆಂಟ್ ಸ್ಟೋರೇಜ್ಗೂ ನೋಡ್ಕೋಬೋದು ಸ್ನೇಹಿತರೆ. ಇಲ್ಲಿ ಕ್ಲಿಕ್ ಮಾಡಿ. ಹಾಗೆ ನಿಮಗೆ ಅನ್ಸೇವೆಡ್ ನಂಬರ್ ಸ್ನೇಹಿತರೆ, ನೀವು ಯಾರಿಗನ್ನ ನೀವು ಮೆಸೇಜ್ ಮಾಡ್ಬೇಕಂದ್ರೆ ಅಂದರೆ ಅನ್ನೋನ್ ನಂಬರ್ ನೀವು ಮಾತಿಗೆ ಸೇವ್ ಮಾಡೋಕ್ಕನ್ನ ಜಸ್ಟ್ ಇಲ್ಲಿ ಬಂದು ನೀವು ಒನ್ ಟೈಮ್ ನೀವು ಅವ್ರ ನಂಬರ್ಗೆ ನೀವು ಮೆಸೇಜ್ ಮಾಡ್ಬೇಕಂದ್ರೆ ಅವ್ರ ನಂಬರ್ ಎಂಟರ್ ಮಾಡಿ. ನೀವು ಏನು ಮೆಸೇಜ್ ಮಾಡ್ಬೇಕಂದ್ರೆ ಆ ಮೆಸೇಜ್ ಇಲ್ಲಿ ಎಂಟರ್ ಮಾಡಿ ಸೆಂಡ್ ಮಾಡಿದ್ರೆ ಸಾಕು, ನಿಮಗೆ ಅವರಿಗೆ ಮೆಸೇಜ್ ಅನ್ನೋದು ಹೋಗುತ್ತೆ. ಅವ್ರ ನಂಬರನ್ನು ಸೇವ್ ಮಾಡಬೇಕಾಗಿಲ್ಲ ಸ್ನೇಹಿತರೆ. ಹಾಗೆ ನಿಮಗೆ ಫೇಕ್ ಚಾಟ್ ಸ್ನೇಹಿತರೆ, ಈ ಫೇಕ್ ಚಾಟ್ ಅನ್ನೋದು ನಿಮ್ಮ ಫ್ರೆಂಡ್ಸ್ಗೆ ನೀವು ಫ್ರ್ಯಾಂಕ್ ಮಾಡ್ಬೋದು ಸ್ನೇಹಿತರೆ. ಹೇಗೆ ಮಾಡ್ಬೋದು ಅಂದರೆ ಸ್ನೇಹಿತರೆ, ಇಲ್ಲಿ ನೀವೇನಿಲ್ಲ ಸ್ನೇಹಿತರೆ, ನೀವು ಯಾವುದೋ ಹುಡುಗಿ ಹೆಸರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಯಾವುದೊಂದು ತೋರಿಸ್ತೀನಿ, ಹೆಸರು ಸೆಲೆಕ್ಟ್ ಮಾಡ್ಕೊಂಡು ಫೋಟೋ ಈ ಥರ ಮಾಡ್ಕೊಂಡು ಟೈಪಿಂಗಲ್ಲಿ ಮಾಡ್ಕೊಳ್ಳಿ. ನಂತರ ಸೇವ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ಈ ರೀತಿ ಬರುತ್ತಲ್ಲ, ನೀವು ಇಲ್ಲಿ ಏನು ಮಾಡ್ಬೇಕಂತ ಸ್ನೇಹಿತರೆ, ಅಂತ ನೀವು ಚಾಟ್ ಮಾಡಿದ್ರೆ ಇಲ್ಲಿ ಸೆಕೆಂಡ್ ಅದು ಇಲ್ಲಿ ಬಂದು ಕ್ಲಿಕ್ ಮಾಡಿದ್ರೆ ನೀವು ಚಾಟ್ ಮಾಡ್ದಂಗೆ ಆಗ್ತದೆ ಸ್ನೇಹಿತರೆ. ಅದೇ ನಿಮ್ಮ ಗರ್ಲ್ ಫ್ರೆಂಡ್ ನಿಮ್ಮ ಚಾಟ್ ಮಾಡಿದ್ರೆ ಈ ರೀತಿ ಬರುತ್ತೆ ಸ್ನೇಹಿತರೆ. ನೋಡ್ತಿರ್ಬೋದು. ಈ ಕಡೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಇದು ನಿಮ್ಮ ಫ್ರೆಂಡ್ಸ್ಗೆ ತೋರಿಸಿ ಸ್ನೇಹಿತರೆ, ಅವರು ಶಾಕ್ ಆಗುತ್ತಾರೆ ಸ್ನೇಹಿತರೆ. ನೋಡಿ, ಇದು ಜಸ್ಟ್ ಒಂದು ಫ್ರ್ಯಾಂಕ್ ಥರ ಸ್ನೇಹಿತರೆ. ಇದು ಫ್ರ್ಯಾಂಕ್ ರೀತಿ ನೀವು ಇದರಲ್ಲಿ ಚಾಟ್ ಮಾಡ್ಕೋಬೋದು. ಹಾಗೆ ನಿಮ್ಗೆ ಇಲ್ಲಿ ನೋಡ್ತಾ ಇರ್ಬೋದು ಇನ್ನೊಂದು ಫ್ಯೂಚರ್ ಸ್ನೇಹಿತರೆ, ವಾಟ್ಸಪ್ ಕ್ಲೀನರ್ ಅನ್ನೋದು. ವಾಟ್ಸಪ್ ಕ್ಲೀನರ್ ಅನ್ನೋದು ಸ್ನೇಹಿತರೆ, ನೀವು ಕಳಿಸಿರ್ತೀರ ಯಾರಿಗೆ ಮೆಸೇಜ್ ಅನ್ನೋದು ಅಥವಾ ಯಾವುದನ್ನು ನಿಮಗೆ ಅನ್ವಾಂಟೆಡ್ ಫೈಲ್ಸ್ ಇರ್ತಾವಲ್ಲ ಅದು ನಿಮಗೆ ಕ್ಲೀನ್ ಮಾಡಿಕೊಡುತ್ತೆ ಸ್ನೇಹಿತರೆ, ಎಲ್ಲ ಡಿಲೀಟ್ ಮಾಡಿಕೊಡುತ್ತೆ. ಹಾಗೆ ನಿಮಗೆ ಸ್ಮೈಲ್ ಸ್ನೇಹಿತರೆ, ನಿಮಗೆ ಒಂದು ನೋಡ್ತಿರ್ಬೋದು ವಾಟ್ಸಪ್ನಲ್ಲಿ ನಿಮಗೆ ಈ ಥರ ಡಿಸೈನ್ ಮುಖಾಂತರ ನೀವು ಅವರಿಗೆ ಚಾಟ್ ಮಾಡ್ಬೋದು. ಅಂದರೆ ನೋಡ್ತಿರ್ಬೋದು ಈ ರೀತಿ ಸ್ಮೈಲ್ ಇರುತ್ತೆ, ಅಂಗ್ರಿ ಇರುತ್ತೆ ಸ್ನೇಹಿತರೆ. ಇಲ್ಲಿ ಆ್ಯಪಿ ಇರುತ್ತೆ ನೋಡ್ತಿರ್ಬೋದು, ಆ್ಯಪಿ ಇದು ಅಂಗ್ರಿ. ಅದೇ ರೀತಿ ನಿಮಗೆ ಅದರ್ಸ್ ಅಂತ ಇರುತ್ತೆ. ಇಲ್ಲಿ ನೋಡ್ತಿರ್ಬೋದು ಲೆಟರ್ಸ್ ಮುಖಾಂತರ ನಿಮಗೆ ಆ ಒಂದು ಡಿಫ್ರೆಂಟ್ ಸ್ಟೈಲಲ್ಲಿ ನಿಮಗೆ ಈ ರೀತಿ ಬರುತ್ತೆ ಫೇಸ್ಗಳನ್ನೋದು. ಹಾಗೆ ಸ್ನೇಹಿತರೆ ನಿಮಗೆ ಟೆಕ್ಸ್ಟ್ ರಿಪೀಟರ್ ಅಂತ ಅಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ರೀತಿ ಬರುತ್ತೆ. ಇಲ್ಲಿ ನೋಡ್ತಿರ್ಬೋದು ನೀವು ಅಂತ ಟೈಪ್ ಮಾಡಿದ್ರು ಕೂಡ ನೀವು ಇಲ್ಲಿ ಎಷ್ಟೊತ್ತ ಬೇಕಂತ ಕೇಳುತ್ತೆ. ನೀವು 1000 ಟೈಮ್ ಹಾಕಬಹುದು. ಇಲ್ಲಿ ನೋಡ್ತಿರ್ಬೋದು. ನಂತರ ನ್ಯೂ ಲೈನ್ ಆಫ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ. ನಂತರ ರಿಪೀಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ನಿಮಗೆ 1000 ಟೈಮ್ ಅನ್ನೋದು ಆ ಚಾಟ್ ಅನ್ನೋದು ನಿಮಗೆ ಟೈಪ್ ಆಗುತ್ತೆ. ಈ ರೀತಿ ನಿಮ್ಮ ಫ್ರೆಂಡ್ಸ್ಗೆ ನೀವು ಇಲ್ಲಿ ಕಾಪಿ ಮಾಡ್ಕೊಂಡು ಶೇರ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ ಕಳಿಸ್ಬೋದು ಸ್ನೇಹಿತರೆ. ಹಾಗೆ ನಿಮಗೆ ಕ್ಯಾಪ್ಷನ್ ಸ್ಟೇಟಸ್ ಇರುತ್ತೆ. ಇಲ್ಲಿ ಕ್ಲಿಕ್ ನಿಮಗೆ ಬೆಸ್ಟ್ ಕ್ಲಿವರ್ ಕೂಲ್ ಕ್ಯೂಟ್ ಅಂತ ಇರುತ್ತೆ. ಇದು ನಿಮಗೆ ಯಾವ ಒಂದು ಮೋಟಿವೇಶನ್ ಆಗಿರ್ಬೋದು, ಮೋಟಿವೇಶನ್ ಆಗಿ ನಿಮಗೆ ಕ್ಯಾಪ್ಷನ್ ಸಿಗುತ್ತೆ ನೋಡ್ತಿರ್ಬೋದು. ಅವನ್ನ ನೀವು ಕಾಪಿ ಮಾಡ್ಕೊಂಡು ನಿಮ್ಮ ಒಂದು ವಾಟ್ಸಪ್ನಲ್ಲಿ ನೀವು ಸ್ಟೇಟಸ್ ಆಗಿ ಇಟ್ಕೋಬೋದು ಸ್ನೇಹಿತರೆ. ಹಾಗೆ ನಿಮ್ಗೆ ಇಲ್ಲಿ ಟೆಕ್ಸ್ಟ್ ಟು ಎಮೋಜನ್ ಅಂತ ಇರುತ್ತೆ, ಅಲ್ಲಿ ನೋಡ್ತಿರ್ಬೋದು. ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಈಗ ನೀವು ಏನನ್ನು ಕ್ರಿಯೇಟ್ ಮಾಡಿ ಸ್ನೇಹಿತರೆ, ಲವ್ ನಾನು ನಿಮ್ಗೆ ತೋರಿಸ್ತೀನಿ. ಲವ್ ಮೇಲೆ ಎಮೋಜನ್ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದನ್ನು ಎಮೋಜನ್ ಪಕ್ಕದಲ್ಲಿ ನೋಡ್ತಿರ್ಬೋದು. ಈ ಒಂದು ಎಮೋಜನ್ ಮೇಲೆ ನೋಡ್ತಿರ್ಬೋದು ಟ್ರಾನ್ಸ್ಫಾರ್ಮ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಲವ್ ಅನ್ನೋದು ಈಗ ನೋಡ್ತಿರ್ಬೋದು ಲೆಟರ್ ಅನ್ನೋದು ನಿಮಗೆ ಆ ಒಂದು ಎಮೋಜನ್ ಸ್ಟೈಲ್ನಲ್ಲಿ ಸೇವ್ ಆಗುತ್ತೆ. ನಂತರ ನೀವು ಇಲ್ಲಿ ಕಾಪಿ ಮಾಡ್ಕೊಂಡು ಅಥವಾ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಕಳಿಸ್ಬೋದು. ಹಾಗೆ ನಿಮಗೆ ಇನ್ನೊಂದು ಆಪ್ಷನ್ ಇರುತ್ತೆ ನೋಡ್ತಿರ್ಬೋದು, ವಾಟ್ಸಪ್ ಶಾರ್ಟ್ ಕಟ್ ಅಂತ ಇರುತ್ತೆ. ನೀವು ಇಲ್ಲಿ ಶಾರ್ಟ್ ಕಟ್ ಕ್ರಿಯೇಟ್ ಮಾಡ್ಕೋಬೋದು ಸ್ನೇಹಿತರೆ. ಜಸ್ಟ್ ಮೊಬೈಲನ್ನು ಸೇಕ್ ಮಾಡಿದ್ರೆ ಸಾಕು ನಿಮಗೆ
ವಾಟ್ಸಪ್ ಅನ್ನೋದು ಓಪನ್ ಆಗುತ್ತೆ. ಹಾಗೆ ನಿಮಗೆ ವಾಟ್ಸಪ್ ಗ್ಯಾಲರಿ ಇರುತ್ತೆ. ನಿಮ್ಮ ಒಂದು ವಾಟ್ಸಪ್ನಲ್ಲಿ ಫೋಟೋಸ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು, ಅವೆಲ್ಲ ನಿಮಗೆ ಇಲ್ಲಿ ಓಪನ್ ಆಗುತ್ತೆ ಸ್ನೇಹಿತರೆ. ಜಸ್ಟ್ ನೀವು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಸೇವ್ ಆಗಿಬಿಡುತ್ತೆ. ಇಲ್ಲಿ ನೀವು ನಿಮ್ಮ ಒಂದು ವಾಟ್ಸಪ್ ವೀಡಿಯೋಸ್ ಆಗಿರ್ಬೋದು, ಫೋಟೋಸ್ ಆಗಿರ್ಬೋದು ನೋಡ್ಬೋದು ಸ್ನೇಹಿತರೆ. ಈ ರೀತಿ ನೀವು ಈ ಒಂದು ಮೊಬೈಲ್ನಲ್ಲಿ ನಿಮಗೆ 12 ಫ್ಯೂಚರ್ ಅನ್ನೋದು ಸಿಗುತ್ತೆ ಸ್ನೇಹಿತರೆ. ಹಾಗೆ ಇಲ್ಲಿ ನಿಮಗೆ ಮೇನ್ ಫ್ಯೂಚರ್ ಬಂದು ವಾಟ್ಸಪ್ ಸ್ಕ್ಯಾನ್ ಅನ್ನೋ ಸ್ನೇಹಿತರೆ. ಇಲ್ಲಿ ನೀವು ವಾಟ್ಸಪ್ ಸ್ಕ್ಯಾನ್ ಮುಖಾಂತರ ನಿಮ್ಮ ಒಂದು ಗರ್ಲ್ಫ್ರೆಂಡ್ ಮೆಸೇಜ್ ಅನ್ನು ನೀವು ನಿಮ್ಮ ಒಂದು ಮೊಬೈಲ್ ನೋಡ್ಬೋದು. ಈ 11 ಫ್ಯೂಚರ್ ಅನ್ನೋದು ನಿಮಗೆ ಯೂಸ್ ಆಗುತ್ತೆ ಸ್ನೇಹಿತರೆ. ಜಸ್ಟ್ ಒಂದೇ ಅಪ್ಲಿಕೇಶನಲ್ಲಿ ನಿಮಗೆ 12 ಫ್ಯೂಚರ್ ಇದೆ ಸ್ನೇಹಿತರೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಬಾ ಹ್ಯಾಂಡ್ ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ.